ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ಇಷ್ಟು ದಿನ ನಂದು ಅಡುಗೆ ಮಾಡೋ ವಿಡಿಯೋ ನೋಡಿದ್ರಿ, ಟ್ರಾವೆಲ್ ಮಾಡೋ ವಿಡಿಯೋ ನೋಡಿದ್ರಿ, ಶಾಪಿಂಗ್ ಮಾಡೋ ವಿಡಿಯೋ ನೋಡಿದ್ರಿ. ಬಟ್ ಇನ್ಮೇಲೆ ಮಕ್ಕಳಿಗೆ ರಿಲೇಟೆಡ್ ವಿಡಿಯೋಸ್ ಮಾಡಬೇಕು ಅಂದ್ಕೊಂಡೀನಿ. ಏನು ಮಕ್ಕಳ ರಿಲೇಟೆಡ್ ವಿಡಿಯೋ ಅಂತಂದ್ರೆ ಮಕ್ಕಳಿಗೆ ಏನು ತಿನ್ನಿಸ್ಬೋದು, ಏನು ತಿನ್ನಿಸ್ಬಾರ್ದು, ಆಮೇಲೆ ಅವರ ಆಟಿಕೆ ಸಾಮಾನುಗಳು ಹೆಂಗಿರಬೇಕು, ಅವರ ನಿದ್ದೆ ಪ್ಯಾಟ್ರನ್ ಎಲ್ಲ ಹೆಂಗಿರಬೇಕು, ಆಮೇಲೆ ಅವರ ಟ್ರಾವೆಲ್ ಮಕ್ಕಳ ಜೊತೆ ಟ್ರಾವೆಲ್ ಮಾಡುವಾಗ ನಮ್ಮ ಟ್ರಾವೆಲ್ ಇದು ಏನು ಹೆಂಗಿರಬೇಕು, ಪ್ಲ್ಯಾನ್ಸ್ ಎಲ್ಲ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದ್ಕೊಂಡನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನನಗಿಬ್ಬರು ಮಕ್ಕಳು, ಶೌರ್ಯ. ಸಿಯಾರಾಗ 4 ವರ್ಷ ಕಂಪ್ಲೀಟ್ ಆತ, ಶೌರ್ಯಾಗ 1 ವರ್ಷ ಕಂಪ್ಲೀಟ್ ಆತ. ಸೊ ಅವರಿಗೆ ನಾ ಏನು ತಿನ್ನಿಸ್ತೀನಿ, ಏನು ಕೊಡ್ತೀನಿ, ಏನು ಕೊಟ್ರೆ ಬೆಸ್ಟ್, ಏನು ಮಾಡಿದ್ರೆ ಬೆಸ್ಟ್ ಮಕ್ಕಳ ರಿಲೇಟೆಡ್ ಅಂತಂದು ನಾ ಕೇಳಿದ್ದು, ನಾ ಓದಿದ್ದು, ನಾ ಫಾಲೋ ಮಾಡೋದು, ಡಾಕ್ಟರ್ ಸಜೆಷನ್ ತೊಗೊಂಡು ನಾ ಹೆಂಗೆ ಇದನ್ನು ಮಾಡ್ತಾನಲ್ಲ ಆ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಫ್ ನಿಮ್ಗೆ ಏನಾರ ಅದು ಇಷ್ಟ ಆಗಿತ್ತು ಅಂದ್ರೆ ನೀವು ಅದನ್ನು ಫಾಲೋ ಮಾಡ್ಬೋದು. ಮೊದಲಿಗೆ ಈ ವಿಡಿಯೋ ಒಳಗೆ ಏನು ಕೇಳತ್ತೀನಿ ಅಂತಂದ್ರೆ, ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊಂಟನಿ ಅಂತಂದ್ರೆ, ನೀವು ನಿಮ್ಮ ಮಕ್ಳಿಗೆ ಚಹಾ ಕುಡಿಸ್ತೀರೇನೋ? ಹೌದು ಅಂತ ಆದ್ರೆ ಈ ವಿಡಿಯೋ ದಂಡಿವರೆಗೂ ನೋಡ್ರಿ, ಮಿಸ್ ಮಾಡಲಾರ್ದಂಗೆ. ಚಹಾ ಕುಡಿಸೋದ್ರಿಂದ ಏನಾಗ್ತೈತಿ? ಚಹಾ ಏನು ಹೆಲ್ದಿ ಡ್ರಿಂಕ್ ಅಲ್ಲ, ಚಹಾ ಕುಡಿಸ್ಬೇಕು ಮಕ್ಕಳಿಗೆ ಅಂತ ಎಲ್ಲೂ ಹೇಳಿಲ್ಲ. ಸೊ ಏನಂದ್ರೆ ರಿಸರ್ಚ್ ಪ್ರಕಾರ 12 ವರ್ಷದ ಕೆಳಗಿನ ಮಕ್ಕಳಿಗೆ ಚಹಾ ಅಥವಾ ಕಾಫಿ ಕುಡಿಸ್ಬಾರ್ದು ಅಂತಂದು ಐತಿ. ಕೆಫೆನ್ ಕಂಟೆಂಟ್ ಇರ್ತೈತಿ ಅದ್ರೊಳಗೆ ಅಂತ ಐತಿ. ಕಾಫಿ ಒಳಗೆ ಅಷ್ಟೇ ಕೆಫೆನ್ ಕಂಟೆಂಟ್ ಇರೋದಿಲ್ಲ, ಚಹಾ ಒಳಗೂ ಕೆಫೆನ್ ಕಂಟೆಂಟ್ ಇರ್ತೈತಿ. ಪರ್ಸೆಂಟೇಜ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ, ಕಾಫಿ ಒಳಗೆ ಜಾಸ್ತಿ ಇರ್ತೈತಿ, ಬಟ್ ಚಹಾ ಒಳಗೂ ಕೆಫಿನ್ ಕಂಟೆಂಟ್ ಇದ್ದೇ ಇರ್ತೈತಿ. ಸೊ ಆ ಕೆಫಿನ್ ಕಂಟೆಂಟ್ ಏನು ಮಾಡ್ತೈತಿ, ನೀವು ಮಕ್ಕಳಿಗೆ ಚಹಾ ಕುಡಿಸೋದ್ರಿಂತಂದ್ರೆ ಮಕ್ಕಳು ಹೈಪರ್ ಆ್ಯಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಮಕ್ಕಳಿಗೆ ನಿದ್ದೆ ಕಡಿಮೆ ಆಗತ್ತೈತಿ. ನೀವು ಚಹಾ ಕುಡಿಸೋದ್ರಿಂದ ಮಕ್ಕಳಿಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗತ್ತೈತಿ. ಕರೆಕ್ಟಾಗಿ ಮಕ್ಕಳು ಮಲ್ಗಂಗಿಲ್ಲ. ಆಮೇಲೆ ಇಲ್ಲ ಮಲ್ಕೊಂಡ್ರೂ ಕರೆಕ್ಟಾಗಿ ಪೀಸಾಗಿ ಮಲ್ಕೊಳಕ್ಕೆ ಸಾಧ್ಯ ಇಲ್ಲ. ನಡು ಹೇಳೋದು, ಕಿರಿಕಿರಿ ಮಾಡೋದು ಮಾಡಕತ್ತಾವ. ಅವ್ರ ಮೈಂಡ್ ಅವ್ರ ಕಂಟ್ರೋಲ್ ಒಳಗೆ ಇರೋದಿಲ್ಲ, ಓವರಾಗಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾವ. ಸೊ ಚಹಾ ಕುಡಿಸೋದ್ರಿಂದ ನಿದ್ದೆ ಹಾಳಾಗೋದಿಲ್ಲ, ಮಕ್ಕಳ ಬೆಳವಣಿಗೆ ಮೇಲೂ ಎಫೆಕ್ಟ್ ಆಗ್ತೈತಿ. ಹೆಂಗಂತಂದ್ರೆ ಮಕ್ಕಳ ಬೆಳವಣಿಗೆ 90% ಆಗೋದು ಮಕ್ಕಳು ಮಲ್ಕೊಂಡಾಗ. ಮಕ್ಕಳು ಎಷ್ಟು ಮಲ್ಕೊತಾರಲ್ಲ ಅಷ್ಟು ಚಲೋ. ಅವ್ರ ಬೆಳವಣಿಗೆಗೆ ನಿದ್ದೆ ಭಾಳ ಇಂಪಾರ್ಟೆಂಟ್. ಸೊ ನಿದ್ದಿನ ಕಡಿಮೆ ಆಗಕತ್ತಿತ್ತು ಅಂತಂದ್ರೆ ಒಬ್ವಿಯಸ್ಲಿ ಅವ್ರ ಬೆಳವಣಿಗೆ ಮೇಲೆ ಭಾಳ ದೊಡ್ಡ ಇಂಪ್ಯಾಕ್ಟ್ ಸ್ಟಾರ್ಟ್ ಆಗ್ತಿರ್ತೈತಿ. ನೀವು ಚಹಾ ಅಷ್ಟೇ ಕುಡಿಸೋದಲ್ಲ, ಏನು ಮಾಡ್ತಿರ್ತೀರಿ? ಚಹಾ ಜೊತೆ ಒಂದು 4 ಬಿಸ್ಕೆಟು ಕೊಡ್ತಿರ್ತೀರಿ. ಏನಾಗ್ತೈತಿ, ಮಕ್ಕಳು ಹೊಟ್ಟೆ ಭಾಳ ಸಣ್ಣದ. ನೀವು ಒಂದು ಕಪ್ ಚಹಾ ಜೊತೆ ಒಂದು 4-5 ಬಿಸ್ಕೆಟ್ ಕೊಡ್ತೀರಿ, ಇಲ್ಲ ಒಂದು ಪ್ಯಾಕೆಟ್ ಫುಲ್ ಬಿಸ್ಕೆಟ್ ಕೊಡ್ತೀರಿ. ಚಹಾ ಬಿಸ್ಕೆಟ್ ತಿನ್ನಿಸಿ ಕೂಡಿಸ್ತೀರಿ ಮಕ್ಕಳಿಗೆ. ನೀವು ನಿಮ್ಮ ಜೊತೆ ಚಹಾ ಕುಡಿಯುವಾಗ ಅವ್ರನ್ನೂ ಕರ್ಕೊಂಡು ಇರಲಿ ಅಂತಂದು ಸ್ವಲ್ಪ ಚಹಾ ಹಾಕಿ, ಇಲ್ಲ ಒಂದು ಸ್ವಲ್ಪ ಅದ್ರ ಜೊತೆ ಹಾಲು ಮಿಕ್ಸ್ ಮಾಡಿ ಕೊಡ್ತೀರಿ. ಅವಾಗ ಏನಾಗ್ತೈತಿ, ಮಕ್ಕಳ ಹಸುನು ಪೋಸ್ಟ್ಪೋನ್ ಹಾಕೋಂತ ಹೋಗ್ತೈತಿ. ಇಲ್ಲ ಮಕ್ಕಳು ಊಟನ ಮಾಡೋಂಗಿಲ್ಲ. ನೀವು ಒಂದು ಹೊತ್ತಿಂದ ಮಕ್ಕಳು ಊಟ ತಪ್ಪಿಸಿದಂಗೆ ಆಗ್ತೈತಿ. ಮಕ್ಕಳ ಹಸು ಕಟ್ತೈತಿ. ಸೊ ನಾವು ದೊಡ್ಡವ್ರು ನಮಗೆ ಹೆಂಗೆ ಇಂಪ್ಯಾಕ್ಟ್ ಆಗ್ತೈತಲ್ಲ ನಿದ್ದೆ ಮಾಡೋದ್ರ ಮೇಲೆ, ನಾವು ಹೆಂಗೆ ರಿಫ್ರೆಶ್ ಫೀಲ್ ಆಗ್ತೀವಿ ಚಹಾ ಕುಡಿಯೋದ್ರಿಂದ, ಅವ್ರಿಗೂ ಹಂಗೆ ಆಗ್ತೈತಿ. ದೊಡ್ಡವ್ರಿಗೆ ಅಷ್ಟೇ ಆ್ಯಸಿಡಿಟಿ ಚಹಾ ಕುಡಿಯೋದ್ರಿಂದ ಆಮೇಲೆ ಗ್ಯಾಸ್ಟ್ರಿಕ್ ಆಗ್ತೈತಿ ಅನ್ಕೋತಿದ್ವಲ್ಲ, ಬಟ್ ಈಗ ಸಣ್ಣ ಮಕ್ಕಳೊಳಗೂ ಆ್ಯಸಿಡಿಟಿ ಬರಾಕತ್ತೈತಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಾಕತ್ತೈತಿ. ಸೊ ದೊಡ್ಡವ್ರ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗ್ತೈತಲ್ಲ ಚಹಾ, ಸಣ್ಣವ್ರ ಮೇಲೂ ಅಷ್ಟೇ ಇಂಪ್ಯಾಕ್ಟ್ ಆಗಕತ್ತೈತಿ. ಚಹಾ ಕುಡಿಯೋದ್ರಿಂದ ಅದರೊಳಗಿರೋ ಕಂಟೆಂಟ್ ನಮ್ಮ ಬಾಡಿ ಒಳಗೆ ಐರನ್ ಕಂಟೆಂಟ್ ಕಡಿಮೆ ಆಗುವಂಗೆ ಮಾಡ್ತೈತಿ. ಐರನ್ ಕಂಟೆಂಟ್ ಕಡಿಮೆ ಆತಂದ್ರೆ ಏನಾಗ್ತೈತಿ, ರಕ್ತಹೀನತೆ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ರಕ್ತಹೀನತೆ ಮಕ್ಕಳೊಳಗೆ ರಕ್ತ ಕಡಿಮೆ ಆತಂದ್ರೆ ಏನು ಮಾಡ್ತೀರಿ? ಐರನ್ ಡ್ರಾಪ್ಸ್ ಹಾಕ್ಸ್ಕೊಂಡ್ಬರೋದು, ಐರನ್ ಸಪ್ಲಿಮೆಂಟ್ಸ್ ತೊಗೊಂಬರೋದು ಮಾಡಕ್ಕಾಗ್ತೀರಿ. ಐರನ್ ಅಷ್ಟೇ ಅಲ್ಲ, ಕ್ಯಾಲ್ಶಿಯಂ ಮೇಲೂ ಬಾಡಿ ಒಳಗಿನ ಕ್ಯಾಲ್ಶಿಯಂ ಮೇಲೂ ಎಫೆಕ್ಟ್ ಆಗ್ತೈತಿ. ಚಹಾ ಬಿಸ್ಕಿಟ್ ತಿನ್ನೋದ್ರಿಂದ ಹಲ್ಲುಗಳು ಜಲ್ದಿ ಹುಳ ಹತ್ತಕತ್ತಾವ. ಟೂತ್ ಡಿಕೆ ಅಂತೀವಲ್ಲ ಅದು ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಸ್ವೀಟ್ ಟೂತ್ ಅಂತ ಸ್ಟಾರ್ಟ್ ಆಗ್ತೈತಿ. ಚಹಾ ಒಳಗೂ ಮೊದಲು ಸಕ್ಕರೆ ಇರ್ತೈತಿ, ಬಿಸ್ಕೆಟ್ ಒಳಗೂ ಸಕ್ಕರೆ ಇರ್ತೈತಿ. ನೀವು ಅದನ್ನು ಕಾಂಬಿನೇಷನ್ ಮಾಡಿ ಕೊಡೋದ್ರಿಂದ ಏನಾಗ್ತೈತಿ, ಮಕ್ಕಳ ಸ್ವೀಟ್ ತಿನ್ನಬೇಕು ಅನ್ನೋ ಆಸೆ ಹೆಚ್ಚಾಕೊಂತ ಹೋಗ್ತೈತಿ. ಅವಾಗ ಅವರ ಆಹಾರ ಪದ್ಧತಿ ಒಳಗೆ ಕಂಪ್ಲೀಟಾಗಿ ಚೇಂಜಸ್ ಬರಕ್ಕೆ ಹತ್ಬಿಡ್ತಾವೆ. ಅವರಿಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗಿ ಸ್ಟಾರ್ಟ್ ಆಗ್ತೈತಿ. ಸ್ವೀಟ್ ಇಷ್ಟ ಆಗತೈತಿ ಅಂದಿದ್ದಕ್ಕೆ ಜಾಸ್ತಿ ಬರೀ ಅದನ್ನು ಇಷ್ಟಪಟ್ಟು ತಿನ್ನಕ್ಕೆ ಹತ್ತಾರ. ಸೊ ಅವಾಗ ಏನಾಗ್ತೈತಿ, ಚಹಾ ಭಾಳ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಸಣ್ಣ ವಯಸ್ಸಿನ ಮಕ್ಕಳು ಒಬೆಸಿಟಿ ಬರ್ತೈತಿ. ಒಬೆಸಿಟಿ ಅಂತಂದ್ರೆ ನಿಮಗೆ ಗೊತ್ತಿರ್ತೈತಿ, ಅವರ ವಯಸ್ಸಿಗೂ ಮೀರಿದ ಬಾಡಿ ಬೆಳವಣಿಗೆ ಅವರ ದೇಹದೊಳಗೆ ಹಾಕತೈತಿ. ಸೊ ಚಿಕ್ಕ ಮಕ್ಕಳೊಳಗೆ ಒಬೆಸಿಟಿಯನ್ನು ನೋಡ್ತೀವಿ. ಅದಷ್ಟೇ ಅಲ್ಲದೆ ಚಹಾ ಕುಡಿಯೋದ್ರಿಂದ ನಮ್ಗೆ ದೊಡ್ಡವ್ರಿಗೆ ನಿಮಗೆ ಗೊತ್ತಿರ್ತೈತಿ, ಭಾಳ ಫ್ರೀಕ್ವೆಂಟಾಗಿ ಯೂರಿನೇಷನ್ ಹೋಗ್ತೀವಿ. ಕಾಫಿ ಕುಡಿಲಿ ಅಥವಾ ಚಹಾ ಕುಡಿಲಿ, ಹಂಗೆ ನೀವು ಮಕ್ಕಳಿಗೆ ಚಹಾ ಕುಡಿಸೋದ್ರಿಂದ ಏನಾಗ್ತೈತಿ, ಮಕ್ಕಳಿಗೆ ಫ್ರೀಕ್ವೆಂಟಾಗಿ ಒಂದಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫ್ರೀಕ್ವೆಂಟಾಗಿ ಒಂದಕ್ಕೆ ಹೋಗೋದ್ರಿಂದ ಏನಾಗ್ತೈತಿ, ಒಂದಕ್ಕೆ ಹೋಗಿ ಏನಾಗ್ತೈತಿ, ಶರೀರ ಒಳಗಿನ ನೀರಿನ ಕಂಟೆಂಟ್ ಕಡಿಮೆ ಆಗ್ತೈತಿ. ಶರೀರ ಒಳಗೆ ನೀರಿನ ಕಂಟೆಂಟ್ ಕಡಿಮೆ ಆತನ ಡಿಹೈಡ್ರೇಷನ್ ಆಗ್ತೈತಿ. ನಮಗೆ ದೊಡ್ಡವ್ರಿಗೆ ಗೊತ್ತಿರ್ತೈತಿ ಡಿಹೈಡ್ರೇಷನ್ ಆದರೆ ಏನಾಗ್ತೈತಿ, ನಾವು ನೀರು ಜಾಸ್ತಿ ಕುಡಿಬೇಕು ಅಂತ. ಬಟ್ ಸಣ್ಣ ಮಕ್ಕಳಿಗೆ ಹೆಂಗೆ ಗೊತ್ತಾಗ್ತೈತಿ, ನೀವು ಒಂದು ಹೆಂಗೆ ಐಡೆಂಟಿಫೈ ಮಾಡೋಕ್ಕಾಗ್ತೈತಿ, ಅವ್ರಿಗೂ ಹೇಳಕ್ಕೆ ಬರೋದಿಲ್ಲ, ನೀವು ಅಷ್ಟು ಲಕ್ಷ ಕೊಟ್ಟು ನೋಡ್ತಿರಂಗಿಲ್ಲ. ಬಾಡಿ ಡಿಹೈಡ್ರೇಷನಿಂದ ಮತ್ತೊಂಥರ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗ್ತಾವೆ.
ಸೊ ಇವತ್ತಿನವರೆಗೂ ನಾ ಸಿಯಾರಾಗ ಶೌರ್ಯಾಗ ಯಾವತ್ತೂ ಚಹಾ ಕುಡಿಸಿಲ್ಲ. ಚಹಾ ಕುಡಿಸ್ರಿ ಅಂತ ಹೇಳಿದ್ರು ಯಾರು ಹೇಳಿದ್ರು ನಾ ಕೇಳಿಲ್ಲ. ನನ್ನ ತಿಳುವಳಿಕೆ ಪ್ರಕಾರ, ನಾವು ಓದಿದ್ದು ಕೇಳಿದ್ರ ಪ್ರಕಾರ ನಾ ಇವತ್ತಿನವರೆಗೂ ಅವ್ರಿಗೆ ಚಹಾ ಬಿಸ್ಕಿಟ ಕುಡಿಸಿಲ್ಲ, ತಿನ್ನಿಸಿಲ್ಲ. ಸೊ ಇದು ನನ್ನ ಒಪಿನಿಯನ್ನ, ನನಗೆ ಚಲೋ ಅನ್ಸಿ ನಾ ಮಾಡತ್ತೀನಿ. ಇಫ್ ಇನ್ ಕೇಸ್ ಇಷ್ಟೆಲ್ಲ ಕೇಳಿದ ಮೇಲೂ ಇಲ್ಲ ನಾವು ಚಹಾ ಕುಡಿಸ್ತೀವಿ, ನಮ್ಮ ಮಕ್ಕಳಿಗೆ ನಡಿತೈತಿ, ಏನು ಆಗಂಗಿಲ್ಲ ಅಂತಿದ್ರನ್ನು ಅದು ಕಂಪ್ಲೀಟಾಗಿ ಅದು ನಿಮ್ಮ ಒಪಿನಿಯನ್ನ, ಅದು ನಿಮಗೆ ಬಿಟ್ಟಿದ್ದು. ಇದು ಈ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಯೂಸ್ಫುಲ್ ಆಯ್ತು ಅನ್ಕೊತೀನಿ. ಮತ್ತು ಇಂಥದ ಇನ್ಫಾರ್ಮೇಷನ್ ಜೊತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ನಮಸ್ಕಾರ. ಸಿಯಾರ ಚಹಾ ಕುಡಿತಿ? ಯಾಕೆ ಕುಡಿಲ್ಲ? ಕುಡಿಯಂಗಿಲ್ಲ.